ಮಹಿಳೆಯಾಗಿ ದಲಿತ ಶಾಸಕಿಯಾಗಿ ಆಯ್ಕೆ ಆಗಿರುವುದು ತಪ್ಪು ಎನ್ನುವಂತೆ ಕೆಲ ಸ್ವಕ್ಷೇತ್ರದ ಸ್ವಪಕ್ಷೀಯ ಮುಖಂಡರು ನನ್ನ ವಿರುದ್ಧ ಇಲ್ಲಸಲ್ಲದ ಹೇಳಿಕೆಗಳನ್ನು ಆರೋಪಗಳನ್ನು ಮಾಡುತ್ತಿದ್ದಾರೆ. ಇದನ್ನು ವರಿಷ್ಠರ ಗಮನಕ್ಕೆ ತರಲಾಗಿದೆ ಎಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ನಯನಾ ಮೋಟಮ್ಮ ಸ್ಪಷ್ಟಪಡಿಸಿದರು. ಆ್ಯಕ್ಚುಲಿ ನಮ್ಮೆಲ್ಲ ಕಾರ್ಯಕರ್ತರು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಒಂದು ಅಭಿಮಾನ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಮೊನ್ನೆ ಒಂದು ನಿಯೋಗ ಬಂದಿತ್ತಂತೆ, ಅದನ್ನು ನಾನು ಮಾಧ್ಯಮದಲ್ಲಿ ನೋಡಿದೆ. ಅದರಿಂದ ಮಾಧ್ಯಮದಲ್ಲಿಯೂ ಏನೋ ಸ್ವಪಕ್ಷದವರೇ ಶಾಸಕರನ್ನ ವಿರೋಧ ಮಾಡಿದ್ರು ಅಂತ ಏನೋ ಆ ಥರ ನ್ಯೂಸ್ ಬಂತು. ಅದರಿಂದ ನೋವು ಉಂಟಾಗಿ ನಮ್ಮೆಲ್ಲ ಕಾರ್ಯಕರ್ತರು, ನನಗೆ 3 ತಾಲೂಕುಗಳು ಬರ್ತದೆ, 3 ಬ್ಲಾಕ್ ಅಂತ ನಾವು ಹೇಳ್ತೀವಿ. ನಮ್ಮ ಸಂಘಟನೆ ವಿಚಾರದಲ್ಲಿ 3 ಬ್ಲಾಕ್ ಅಂತ ಹೇಳ್ತೀವಿ. 9 ಹೋಬಳಿಯಿಂದ ಒಂದು 250-300 ಜನ ಕಾರ್ಯಕರ್ತರು ಅದಕ್ಕೆ ಒಂಥರ ನೋವಾಗ್ಬಿಟ್ಟು ಬಂದರು. ಈ ಥರ ಮಾತಾಡ್ತಾರೆ ಈ ಸಂದರ್ಭದಲ್ಲಿ. ಈಗ ತಾನೇ ನಮ್ಮ ಹೊಸ ಮುಖ್ಯಮಂತ್ರಿಗಳನ್ನ ನೇಮಕ ಆಗಿದ್ದಾರೆ. ಹೊಸ ಒಂದು ರೀತಿ ಸರ್ಕಾರಕ್ಕೆ ಒಂದು ಹೊಸ ಹುರುಪು ಬಂದಾಗ ನಮ್ಮ ಕ್ಷೇತ್ರದ ಬಗ್ಗೆ ಈ ಥರ ಮಾತಾಡಿದ್ರೆ ಯಾರಿಗಾದರೂ ಬೇಜಾರಾಗುತ್ತಲ್ಲ. ಸೊ ಆ ಹಿತದೃಷ್ಟಿಯಿಂದ ಪಾಪ ಎಲ್ಲ ನಮ್ಮ ಕಾರ್ಯಕರ್ತರು ಬಂದ್ಬಿಟ್ಟು KPCC ಹೊಸ ನೂತನ KPCC ಅಧ್ಯಕ್ಷರುಗಳಿಗೆ ನಾವು ಆ್ಯಕ್ಚುಲಿ ಒಳ್ಳೆ ರೀತಿ ಕರೆದುಬಿಟ್ಟು ಸನ್ಮಾನ ಮಾಡಿಬಿಟ್ಟು ಅವರಿಗೆ ಶುಭ ಹಾರೈಸಬೇಕು ಅಂತ ಇದ್ವಿ. ಬಟ್ ಆದರೆ ಈ ಥರ ಒಂದು ಸನ್ನಿವೇಶ ಸೃಷ್ಟಿ ಮಾಡಿದ್ರು. ಅದಕ್ಕೆ ಕಾರ್ಯಕರ್ತರು ನಾವಾಗೆ ಬರ್ತೀವಿ ಅಂತ ಬಾಕಿ ಎಲ್ಲ ನನ್ನ 3 ಬ್ಲಾಕಲ್ಲಿ 3 ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ. 2 ಬ್ಲಾಕ್ ಅಧ್ಯಕ್ಷರುಗಳು, 9 ಹೋಬಳಿ ಅಧ್ಯಕ್ಷರುಗಳು, ಎಲ್ಲ ನಮ್ಮ ಮುಂಚೂಣಿ ಸೆಲ್ಲಿನ ಅಧ್ಯಕ್ಷರುಗಳು, ಪಾಪ ಬೂತ್ ಅಧ್ಯಕ್ಷರುಗಳು ಕೂಡ ಸಮೇತ ಬಂದಿದ್ದಾರೆ. BLA ಸಮೇತ ಬಂದಿದ್ದಾರೆ. ಮಹಿಳಾ ಮುಖಂಡರುಗಳು ಬಂದಿದ್ದಾರೆ. ಅವರೆಲ್ಲ ಬಂದು ಹೇಳಿದ್ರು ಏನು ವಾಸ್ತವಾಂಶ. 20 ವರ್ಷ ಆದಮೇಲೆ ಕ್ಷೇತ್ರನ ಗೆದ್ದಿದ್ದೀವಿ, ಎಷ್ಟು ಕಷ್ಟದಲ್ಲಿ ಗೆದ್ದಿದ್ದೀವಿ, ಅದರಲ್ಲಿ ಯಾವ ರೀತಿ ಸಂಘಟನೆ ನಡೀತು, ಇದಕ್ಕಿಂತ ಮುಂಚೆ 2018 ಚುನಾವಣೆಯಲ್ಲಿ ಏನು ನಡೆದಿತ್ತು, ಲೀಡರ್ಸ್ ಎಲ್ಲ ಏನು ಮಾಡಿದ್ರು, ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದವ್ರು ಏನು ಕೆಲಸ ಮಾಡಿದ್ರು ಆ ಟೈಮಲ್ಲಿ, ನನ್ನ ಎಲೆಕ್ಷನಲ್ಲಾಗಲಿ ಅದಕ್ಕಿಂತ ಮುಂಚೆ ನಮ್ಮ ತಾಯಿ ಎಲೆಕ್ಷನ್ ಸಂದರ್ಭದಲ್ಲೂ ಹೇಗಾಗಿತ್ತು ಅಂತ, ಇವ್ರದ್ದೆಲ್ಲ ಏನು ಪಾತ್ರ ಇತ್ತು ಅಂತ. ನನಗೆ ಟಿಕೆಟಿಗೂ ವಿರೋಧ ಮಾಡಿದವರು ಟಿಕೆಟಿಗೆ ವಿರೋಧ ಮಾಡಿಬಿಟ್ಟು ಇವತ್ತು ಇಲ್ಲಿ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಒಂದೊಂದ್ಸತಿ ಅನ್ಸುತ್ತೆ ಮಹಿಳೆಯಾಗಿ ಹುಟ್ಟಿದ್ದು ಈ ಸಮುದಾಯದಲ್ಲಿ ದಲಿತರಾಗಿ ಹುಟ್ಟಿದ್ದು ತಪ್ಪಾ ಅಂತ. ಯಾಕಂದ್ರೆ ಒಂದೊಂದು ನಮ್ಮಂತ ಮೀಸಲು ಕ್ಷೇತ್ರದಲ್ಲಿ ಚಿಕ್ಕವರು ಅಂತ ಬರದೇ ಇಲ್ಲ. ಇದರಲ್ಲಿ ನನಗೆ ಮಾನ್ಯತೆ ನನಗಿರೋದು ಪಕ್ಷಕ್ಕೆ ಯಾರು, ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಅಭ್ಯರ್ಥಿಗೆ ಯಾರು ಕೆಲಸ ಮಾಡಿದವರು ಅಂತ ಬೇಕಾಗುತ್ತೆ. ನನ್ನ ಚುನಾವಣೆ ಸಂದರ್ಭದಲ್ಲಿ ನನಗೆ ಟಿಕೆಟಿಗೆ ವಿರೋಧ ಮಾಡಿಬಿಟ್ಟು 4 ಬಸ್ ಜನ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ನನ್ನ ಎಲೆಕ್ಷನಿಗೆ ಯಾರು ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಅವ್ರಿಗೆ ನಾನು ಖಂಡಿತ ಆದ್ಯತೆ ಕೊಡ್ತೀನಿ. ಅದಲ್ಲದೆ ಪಕ್ಷದಲ್ಲಿ ಪಕ್ಷ ನೇಮಕ ಮಾಡಿರುವ ಬ್ಲಾಕ್ ಅಧ್ಯಕ್ಷರು ಮತ್ತೆ ಹೋಬಳಿ ಅಧ್ಯಕ್ಷರುಗಳಿಗೆ ಮತ್ತೆ ಬೇರೆ ಮುಂಚೂಣಿ ಘಟಕದ ಅಧ್ಯಕ್ಷರುಗಳನ್ನ ಮುಂದಿಟ್ಕೊಂಡೆ ನಾನು ಎಲ್ಲ ಅನುದಾನ ಆಗಲಿ ಬೇರೆ ಇನ್ನೇನೇ ನಾವು ಅಲ್ಲಿ ಹಂಚಿಕೆ ಮಾಡಬೇಕು ಅಥವಾ ಏನೇ ಒಂದು ಒಬ್ರಿಗೆ ಎಜುಕೇಷನಿಗೆ ಹೆಲ್ಪ್ ಮಾಡಬೇಕು, ಹೆಲ್ತಿಗೆ ಹೆಲ್ಪ್ ಮಾಡಬೇಕು, ಒಂದು ದೇವಸ್ಥಾನಕ್ಕೆ ಹೆಲ್ಪ್ ಮಾಡಬೇಕು, ಮತ್ತೊಂದು ಹೆಲ್ಪ್ ಮಾಡಬೇಕು ಅಂತ ಬಂದಾಗ ಅವ್ರದ್ದು ಸಲಹೆ ಸಹಕಾರ ತಗೊಂಡೇ ಮಾಡೋದು. ಬಟ್ ಆದರೆ ಒಂದು ಒಂದು ಗುಂಪಿದೆ, ನಮ್ಮ ತಾಯಿ ಕಾಲದಿಂದ ಬಂದವರು, ಅವ್ರದೇ ಮಾತುಗಳು ಕೇಳಬೇಕು. ಅದು ಒಂದೇ ಹೋಬ್ಳಿಗೆ ಸೀಮಿತ. ನನಗೆ 231 ಬೂತ್ಗಳು ಬರುತ್ತೆ. 231 ಬೂತ್ಗಳು, ಅದರಲ್ಲಿ ನನಗೆ 3 ಬ್ಲಾಕಲ್ಲಿ 89 ಇನ್ನೊಂದು 56 ಬೂತ್ಸ್ ಬರ್ತದೆ. ಅದನ್ನೆಲ್ಲ ಲೆಕ್ಕ ನಾನು ತಗೊಂಡ್ ಮಾಡ್ಬೇಕಲ್ಲ, ಎಲ್ಲನೂ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡ್ ಮಾಡ್ಬೇಕಲ್ಲ. ಇವ್ರು ಯಾರೋ ಒಬ್ರು ಒಂದು 10 ಜನಕ್ಕೆ ನಾವು ಮಾತುಗಳು ಎಸ್ ಒಬ್ರು ಅಲ್ಲ ಅವರಲ್ಲ ಒಬ್ರು ಎಲ್ಲ ಬ್ಲಾಕ್ ಅಧ್ಯಕ್ಷರು ಇವತ್ತು ಬಂದಿದಾರ, ಎಲ್ಲ ಹೋಬಳಿ ಅಧ್ಯಕ್ಷರು ಇಲ್ಲೇ ಬಂದಿದ್ದಾರಲ್ಲ, ಎಲ್ಲರೂ ಇಲ್ಲೇ ಇದ್ರು ನಮ್ಮ ಜೊತೆ. ಅವ್ರು ಬಿಟ್ಟು ಸ್ವಲ್ಪ ಜನ ಹಳಬ್ರು ಎಲ್ಲ ನನಗೆ ಟಿಕೆಟಿಗೆ ವಿರೋಧ ಮಾಡಿದವರು, ಅಂದರೆ ನನಗೆ ಸಂಚು ಹಾಕ್ತವ್ರು ನಾನು ಗೆಲ್ಬಾರ್ದು ಅಂತ. ನಾನು ಹೇಗೆ ಅವರನ್ನು ಮುಂದಿಟ್ಕೊಂಡು ನಾನು ರಾಜಕೀಯ ಮಾಡ್ಲಿಕ್ಕಾಗತ್ತೆ ಅಥವಾ ಅಧಿಕಾರ ನಡೆಸ್ಲಿಕ್ಕಾಗತ್ತೆ? ನಾನು ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ವಿಶ್ವಾಸಕ್ಕೆ ತಗೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ತಾನೇ ಇಷ್ಟೊಂದು ಜನ ಇಲ್ಲಿ ಇವತ್ತು ಹೊರಟು ಬಂದಿರೋದು. ಆ ಥರ ಏನೂ ನಡೀತಾ ಇಲ್ಲ ಅಂತ, ಅನುದಾನ ಹಂಚಿಕೆ ಇಲ್ಲ ಅಂತೆ, ನಾನು ಕ್ಷೇತ್ರದಲ್ಲಿ ಇಲ್ಲ ಅಂತೆ, ನಾನು ಜನರನ್ನ ಕಡೆಗಣಿಸ್ತಾ ಇದ್ದೀನಂತೆ, ನಾನು RSS ಬಜರಂಗ್ ದಳದ ಜೊತೆ ನಮ್ಮ ಪಾಪ ನಮ್ಮ ಕಾರ್ಯಕರ್ತರೆಲ್ಲ ಹಾಕಿದ್ರೆ ಎಲ್ಲರೂ RSS ಬಜರಂಗ್ ದಳದವರ, ಎಲ್ಲರೂ ಇವ್ರು ಮಾತ್ರ 25-30 ವರ್ಷದಿಂದ ಮಾತ್ರ ಪಕ್ಷಕ್ಕೆ ದುಡ್ದವ್ರ. ಹಾಗಾದ್ರೆ ಇವರೇ 25-30 ವರ್ಷ ಅವರೇ ಪಕ್ಷಕ್ಕೆ ದುಡ್ದಿದ್ರೆ ಹಾಗಾದ್ರೆ 20 ವರ್ಷದಿಂದ ಪಕ್ಷ ಯಾಕೆ ಬಂದಿರ್ಲಿಲ್ಲ ಅಧಿಕಾರಕ್ಕೆ?
ಪಕ್ಷ ಇವಾಗ ನಾವು 23 20 ವರ್ಷ ಆದ್ಮೇಲೆ ನಾವು ಗೆದ್ಕೊಂಡು ಬಂದಿರೋದು. ಎಷ್ಟು ಕಷ್ಟದಲ್ಲಿ ಗೆದ್ಕೊಂಡು ಎಲ್ಲ ಕಡಿಮೆ ಅಂತರ ಅದನ್ನು ಬರ್ತಿದ್ದಾರೆ. ಕಡಿಮೆ ಅಂತರದಕ್ಕೆ ಯಾಕೆ ಬಂದಿದ್ದು? ಇವರೇ ಒಳಗಡೆ ನನ್ನ ವಿರುದ್ಧ ಸಂಚು ಹಾಕಿದ್ದಕ್ಕೆ ತಾನೇ ಕಡಿಮೆ ಬಂದಿದ್ದು. ಈಗ ಯಾರು ಅದು ವಲಸೆ ಕಾಂಗ್ರೆಸ್ಸಿಗರನ್ನ ಕರ್ಕೊಬಂದು ಮೂಲ ಕಾಂಗ್ರೆಸ್ಸಿಗರು ಹೇಳ್ಸ್ಕೊಳ್ಳೋ ಅಂತ ಪರಿಸ್ಥಿತಿನ. ಹಾಗಾದ್ರೆ ಇವ್ರ ಜೊತೆ ಅಷ್ಟೊಂದು ಜನ ಬೆಂಬಲಿಗರು ಇದ್ರೆ ಅವ್ರನ್ನೆಲ್ಲರನ್ನೂ ಕರ್ಕೊಬರ್ಬೇಕಿತ್ತು. ಯಾಕೆ 25-30 ಜನ ಮಾತ್ರ ಬಂದಿದ್ರು ಅವತ್ತು?